ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್ ಐಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೀಸೆಂಟಾಗಿ ಕನ್ನಡ ಡಬ್ ಆಗಿರೋ ಬೆಸ್ಟ್ ಹಾಲಿವುಡ್ ಮೂವಿಗಳ ಲಿಸ್ಟನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಲಿಸ್ಟ್ನಲ್ಲಿರೋ ಎಲ್ಲ ಮೂವಿಗಳು ರೀಸೆಂಟಾಗಿ ಕನ್ನಡ ಡಬ್ ಆಗಿ OTTಯಲ್ಲಿ ರಿಲೀಸ್ ಆದ ಮೂವಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಲಿಸ್ಟ್ನಲ್ಲಿರೋ 4 ಮೂವಿಗಳು ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ, ಹಾಗೆ ಒಂದು ಮೂವಿ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ ಫಸ್ಟ್ ಬರೋ ಮೂವಿ ವಾಂಕಾ. ಈ ಮೂವಿ 2023ರಲ್ಲಿ ರಿಲೀಸ್ ಆದ ಮ್ಯೂಸಿಕಲ್ ಡ್ರಾಮಾ ಕ್ಯಾಟಗರಿ ಮೂವಿ. ಈ ಮೂವಿಗೆ IMDb ರೇಟಿಂಗ್ 7/10 ರೇಟಿಂಗನ್ನು ನೀಡಿದ್ದಾರೆ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಂದರೆ, ಮ್ಯೂಜಿಷಿಯನ್ ಆ್ಯಂಡ್ ಚಾಕ್ಲೇಟಿಯನ್ ಆಗಬೇಕಂತ ವಿಲ್ಲಿ ವಾಂಕನ ಡ್ರೀಮ್ ಆಗಿರುತ್ತೆ. ಆ ಡ್ರೀಮ್ಗೋಸ್ಕರ ಟೌನ್ಗೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಚಾಕ್ಲೇಟ್ ಶಾಪನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅಲ್ಲಿದ್ದ ಮುಂಚೆ ಚಾಕ್ಲೇಟ್ ಕಂಪ್ನೀಸ್ ಹೀರೋ ವಿರುದ್ಧ ಏನೆಲ್ಲ ಪ್ರಾಬ್ಲಮ್ ಮಾಡ್ತಾರೆ ಎಂಬುದು ಸ್ಟೋರಿಯಾಗಿರುತ್ತೆ. ಈ ಮೂವಿಯನ್ನು ಫ್ಯಾಮಿಲಿ ಜೊತೆ ನೋಡ್ಬೋದು. ಈ ಮೂವಿಯನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಮೂವಿ ಬಾರ್ಬಿ. ಈ ಬಾರ್ಬಿ ಮೂವಿ 2023ರಲ್ಲಿ ರಿಲೀಸ್ ಆದ ಕಾಮಿಡಿ ಫ್ಯಾಂಟಸಿ ಮೂವಿ. ಈ ಮೂವಿಗೆ IMDb ರೇಟಿಂಗ್ 6.8 ನೀಡಿದ್ದಾರೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದರೆ, ಈ ಮೂವಿ ಬಾರ್ಬಿ ಡಾಲ್ ಬೇಸ್ ಮಾಡಿ ಬಂದಿರೋ ಮೂವಿ. ಈ ಮೂವಿಯ ಸ್ಟೋರಿ ವಿಷಯಕ್ಕೆ ಬಂದರೆ, ಬಾರ್ಬಿ ವರ್ಲ್ಡಿಂದ ಒಂದು ಬಾರ್ಬಿ ರಿಯಲ್ ಜಗತ್ತಿಗೆ ಏನಕ್ಕೆ ಹೋಗ್ತಾಳೆ, ಆ ರಿಯಲ್ ವರ್ಲ್ಡ್ಗೆ ಹೋದಾಗ ಬಾರ್ಬಿಗೆ ಏನೆಲ್ಲ ಆಗುತ್ತೆ ಎಂಬುದು ಸ್ಟೋರಿ ಆಗಿರುತ್ತೆ. ಈ ಮೂವಿ ಸ್ವಲ್ಪ ಲೇಡೀಸ್ ಕ್ಯಾಟಗರಿ ಮೂವಿ ಆಗಿರುತ್ತೆ. ಈ ಮೂವಿ ಕನ್ನಡ ಡಬ್ಬಿಂಗ್ ಚೆನ್ನಾಗಿದೆ, ನೋಡಿಲ್ಲ ಅಂದರೆ ಒಂದ್ಸತಿ ನೋಡಬಹುದು. ಆ್ಯಂಡ್ ನೆಕ್ಸ್ಟ್ ಮೂವಿ ದಿ ಸೂಪರ್ ಮೇರಿಯೋ ಬ್ರೋಸ್. ಈ ಮೂವಿ 2023ರಲ್ಲಿ ರಿಲೀಸ್ ಆದ ಫ್ಯಾಮಿಲಿ ಅಡ್ವೆಂಚರ್ ಮೂವಿ. ಈ ಮೂವಿಗೆ IMDb ರೇಟಿಂಗ್ 7/10 ನೀಡಿದ್ದಾರೆ. ಆ್ಯಂಡ್ ಈ ಮೂವಿಯನ್ನು ಸೂಪರ್ ಮ್ಯಾರಿಯೋ ಗೇಮ್ ಬೇಸ್ ಮಾಡಿ ತೆಗೆದಿರೋ ಆ್ಯನಿಮೇಷನ್ ಮೂವಿ. ಈ ಮೂವಿ ಬರೀ ಕಿಡ್ಸ್ಗಲ್ಲ, ದೊಡ್ಡವ್ರಿಗೂ ಕೂಡ ಬಹಳ ಬೇಗ ಕನೆಕ್ಟ್ ಆಗುತ್ತೆ. ನೀವು ಈ ಮೂವಿಯನ್ನು ನೋಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂವಿ ಓಪನ್ಹೈಮರ್. ಈ ಮೂವಿ 2023ರಲ್ಲಿ ರಿಲೀಸ್ ಆದ ಥ್ರಿಲ್ಲರ್ ಹಿಸ್ಟಾರಿಕಲ್ ಡ್ರಾಮಾ ಮೂವಿಯಾಗಿದೆ. ಈ ಮೂವಿಗೆ IMDb ರೇಟಿಂಗ್ 8.3/10 ರೇಟಿಂಗನ್ನು ನೀಡಿದ್ದಾರೆ. ದಿಸ್ ಮೂವಿ ಡೈರೆಕ್ಟೆಡ್ ಬೈ ಕ್ರಿಸ್ಟೋಫರ್ ನೋಲನ್. ಆ್ಯಂಡ್ ಈ ಮೂವಿ ಸ್ವಲ್ಪ ಸ್ಲೋ ಡ್ರಾಮಾ ಮೂವಿಯಾಗಿರುತ್ತೆ. ಈ ಮೂವಿಯ ರನ್ ಟೈಮ್ ಕೂಡ 3 ಅವರ್ಸ್ಗಿಂತ ಜಾಸ್ತಿ ಇರುತ್ತೆ. ದಿಸ್ ಮೂವಿ ಈಸ್ ಬೇಸ್ಡ್ ಆನ್ ದಿ ಟ್ರೂ ಸ್ಟೋರಿ ಆಫ್ ಜೆ ರಾಬರ್ಟ್ ಓಪನ್ಹೈಮರ್. ಈ ಕತೆ ನಡೆಯುವುದು World War II ಟೈಮಲ್ಲಿ ಅವರು ತಯಾರಿಸಿದ ಅಟೋಮಿಕ್ ಬಾಂಬ್ ಸುತ್ತ ನಡೆಯುವ ಕಥೆಯಾಗಿರುತ್ತೆ. ಈ ಮೂವಿಯನ್ನು ಫ್ಯಾಮಿಲಿ ಜೊತೆ ನೋಡೋದನ್ನು ಅವಾಯ್ಡ್ ಮಾಡಿ, 18+ ಕಂಟೆಂಟ್ ಇರುತ್ತೆ. ನಿಮಗೆ ಈ ಥರ ಕ್ಯಾಟಗರಿ ಮೂವಿ ಇಷ್ಟ ಆಗುತ್ತಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಮೂವಿ ಬ್ಲೇಡ್ ರನ್ನರ್ 2049. ಈ ಮೂವಿ 2017ನಲ್ಲಿ ರಿಲೀಸ್ ಆದ ಸ್ಕೈಫೈ ಥ್ರಿಲ್ಲರ್ ಮೂವಿ. ಈ ಮೂವಿಗೆ IMDb ರೇಟಿಂಗ್ 8/10 ಅನ್ನು ನೀಡಿದ್ದಾರೆ. ಈ ಮೂವಿ ಪಾರ್ಟ್ 1 ರಿಲೀಸ್ ಆಗಿ ಬಹಳ ವರ್ಷಗಳ ನಂತರ ಬಂದ ಮೂವಿಯಾಗಿರುತ್ತೆ. ಈ ಮೂವಿ ಸ್ವಲ್ಪ ಸ್ಲೋ ಡ್ರಾಮಾ ಸೈನ್ಸ್ ಫಿಕ್ಷನ್ ಮೂವಿ ಆಗಿರುತ್ತೆ. ಈ ಮೂವಿ ಸ್ಲೋ ಆಗಿದ್ರೂ ವಿಜುವಲ್ಸ್ ಅಂತೂ ಯೂನಿಕ್ ಆಗಿರುತ್ತೆ. ಈ ಮೂವಿಯಲ್ಲಿ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡೋ ರೇಂಜಿಗಿರಲ್ಲ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಮೂವಿ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ದಟ್ಸ್ ಆಲ್ ಗಾಯ್ಸ್. ಈ ಥರ ಕನ್ನಡ ಡಬ್ಬಿಂಗ್ ಮೂವಿಗಳ ಬಗ್ಗೆ ಅಪ್ಡೇಟ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇರೆ ವಿಡಿಯೋದಲ್ಲಿ ಮತ್ತೆ ಆದಷ್ಟು ಬೇಗ ಸಿಗೋಣ. ಬಾಯ್ ಫ್ರೆಂಡ್ಸ್.